ಅರ್ಧ ಆಯಿಲು, ಅಂದರೆ ತುಪ್ಪ ಅರ್ಧ, ಅರ್ಧ ನೀರು. ಅಲ್ಲಿ ಇಷ್ಟ ಆಗ ಸರ್ ಈ ಟೈಪಲ್ಲಿ ಕಲಿಸಿಟ್ಟು ತುಂಬ ದೊಡ್ಡದಾಗಿ ಬರ್ತದೆ. ಈ ಸೈಜ್ ಬಂದಿದ್ದು ಇದು ಒಂದು ಟೈಮಲ್ಲಿ MTR ಅಲ್ಲಿ ಫೇಮಸ್ ಸ್ವೀಟ್ ಇದು. ಮೂಗು ಚುಚ್ಚೋದು. ಹಾಂ, ಚಂದ್ರಹಾರ ಬಿಸ್ಕೆಟ್ ಅನ್ನೋದು ನಾವು. ಚಂದ್ರಹಾರ ಬಿಸ್ಕೆಟ್ ಸೌಂಡು ಬರ್ತದೆ ಕ್ರಿಸ್ಪಾಗಿ. ಹೌದು, ಈ ಥರ ಬರಬೇಕು. ಚಂದ ಕಾಣ್ತದವ. ವಾವ್, ಹ್ಯಾಪಿ ಬರ್ಡೇ ಟು ಯು. ನನಗನ್ಸಿ ಮಟ್ಟಿಗೆ ನಮ್ಮ ಜನಾಂಗ ಹುಟ್ಟಿದಬ್ಬದಂದು ಈ ಥರ ಚಂದ್ರಹಾರ ಮಾಡ್ಕೊಂಡು ತಟ್ಟೆಲಿ ಇಟ್ಕೊಂಡು ಅಲ್ಲಿ ಒಂದು ದೀಪ ಒಂದು ಬೆಳಗ್ಗೆ ಹುಟ್ಟಿದಬ್ಬ ಆಚರಿಸ್ಕೋಬೇಕು. ಇಷ್ಟು ಒಳ್ಳೆ ಅಡಿಗೆ ಕಾರ್ಯಕ್ರಮಗಳನ್ನ ತೋರಿಸಿ ನಾವು ಪ್ರೋತ್ಸಾಹಿಸ್ತೀವಿ. ಪೇರಿ ಪೇರಿ ಬೆಂಡಿ ಫ್ರೈ ಇಟ್ಸ್ ವೆರಿ ಆಸಮ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ವೀಕ್ಷಕರೇ, ನಿಮಗೂ ನಮಸ್ಕಾರ. ನೋಡಿ, SGK ಕ್ಯಾಟರಿಂಗ್ ಗೋಪಾಲ್ ಕೃಷ್ಣ ಅವರು. ತುಂಬಾ ದಿನ ಆಯ್ತು. ತುಂಬಾ ದಿನ ಆಯ್ತು ಸರ್, ಅದಕ್ಕೆ ಹೇಳಕ್ ಬಂದಿದ್ದೀಗ. ಈ ಕ್ಯಾಟರಿಂಗ್ನವರು ಉಸಾಬರಿನೇ ಹಿಂಗೆ, ಕೈಗೆ ಸಿಗೋದಿಲ್ಲ. ಯಾವಾಗ ನೋಡ್ಲಿ ಫುಲ್ ಬಿಸಿ ಸರ್ ನೀವು. ಇವತ್ತು ಒಂದು ಅದ್ಭುತವಾದ ದಿನ ನಾವು ಬಂದಿರೋದು. ಹುಟ್ಟದಬ್ಬ ಶುಭಾಶಯಗಳು. ಒಳ್ಳೇದು ಮಾಡ್ಲಿ. ಹುಟ್ಟದಬ್ಬಕ್ಕೆ ಒಂದು ಸ್ವೀಟ್ ಇರ್ಬೇಕಲ್ಲ. ಹೌದು, ನಿಮ್ಮ ಕೈ ರುಚಿಗಾಗಿ ಸ್ವೀಟ್ ಎಲ್ಲ ಮಾಡಿದ್ವಿ, ಆಲ್ಮೋಸ್ಟ್ ಕೆಲವೆಲ್ಲ ಮಾಡಿದ್ವಿ. ಇವತ್ತೊಂದು ಸ್ಪೆಷಲ್ ಆಗಿ ಚಂದ್ರಹಾರ ಮಾಡೋಣ. ಚಂದ್ರಹಾರ ಆಯ್ತಾ, ಹೆಂಗ್ ಮಾಡೋದಂತ ತೋರಿಸ್ತೀನಿ. ಅದು ಒಂದು ಹಳೆ ಕಾಲ ಸ್ವೀಟ್, ಅದು MTR ಸ್ವೀಟ್. ನೋಡಿ, ಒಂದು ಚೆನ್ನಾಗಿರುತ್ತೆ. ಹೌದು, ನೋಡ್ಬಿಡೋಣ ಸರ್. ಥ್ಯಾಂಕ್ ಯು. ನೋಡೋಣ. ಚಂದ್ರಹಾರ ಎಲ್ಲ ಇಟ್ಕೊಂಡ್ಬಿಡಿರಿ. ಹೌದು, ಈಗ ಅದು ಮಾಡುವಂಥ ವಿಧಾನಗಳು, ಐಟಮ್ಗಳು. ಮೊದಲಾಗಿ ಮೇಯ್ನ್ ಆಗಿ ಹಾಲು, ಆಮೇಲೆ ಮೈದಾ ಹಿಟ್ಟಲ್ಲೇ ಮಾಡೋದಂಥದ್ದು, ಸಕ್ಕರೆ, ಆಮೇಲೆ ತುಪ್ಪ, ಏಲಕ್ಕಿ ಪುಡಿ, ಲವಂಗ, ಇದು ರಾಮ್ ಕೇಸರಿ, ಇದು ಹಚ್ಚಿಟ್ಟಿರುವಂಥ ಬಾದಾಮಿ, ಕೋವಾ, ಆಮೇಲೆ ಸ್ವಲ್ಪ ಸೋಡಾ ಹಾಕ್ಲೇಬೇಕಾಗತ್ತೆ. ಇದು ಸೋಡಾ ಬೇಕೇ ಬೇಕು, ಮೇಲೆ ಬಂದ್ಬಿಡಲ್ಲ. ಕರೆಕ್ಟ್, ಸ್ವಲ್ಪ ಹಾಕ್ಲೇಬೇಕಾಗತ್ತೆ. ಈಗ ನಾವು ಎಷ್ಟು ಅಳತೆ ಮಾಡ್ತೀವಿ ಸರ್ ಇವತ್ತೊಂದು 10-12 ಪೀಸ್ ಹಾಲಾಗಬೇಕು. ಅಷ್ಟು 15 ಪೀಸ್ ಆಗುತ್ತೆ. 1.5 ಲೀಟ್ರ್ ಇದು ಆಯಿಲ್. ಹೌದು, ಹಾಲು. ಇದು ಬಾಸುಂದಿ ಅಂದರೆ ಸ್ಪೆಷಲ್ ಹಾಲು. ಇದು 1 ಲೀಟರ್ ಇರೋದು ಕೊದ್ದು ಬಾಸುಂದಿ ಟೈಪ್ ಆಗ್ಬೇಕಂದ್ರೆ ಹಾಫ್ ಆಗ್ಬೇಕು, ಅರ್ಧ ಲೀಟರ್ಗೆ ಬರಬೇಕು. ಮಾಡ್ತಾ ಅಳ್ತೀವಿ. ಹೌದು, ಶುರು ಮಾಡೋಣ ಸರ್. ಗ್ಯಾರಂಟಿ. ಮೊದಲನೇದಾಗಿ ಈಗ ಬಾಸುಂದಿಗೆ ಹಾಲು ರೆಡಿ ಮಾಡ್ಕೊಳ್ಳೋದು. 1.5 ಲೀಟ್ರ್ ಹಾಲು ಹಾಕೋಣ. ಚೆನ್ನಾಗಿ ಕುದಿಬೇಕು. ಕುದ್ದು ಬಾಸುಂದಿ ಟೈಪ್ ಗಟ್ಟಿ ಆಗಬೇಕು. ಇದನ್ನೇ ಹಾಲು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತಿರ್ಸ್ಕೊಳ್ಬೇಕು, ಇಲ್ಲಾಂದರೆ ಬುಡ ಕಟ್ಬಿಡುತ್ತೆ, ಕಳ್ಳ ಹಿಡಿದ್ಬಿಡುತ್ತೆ. ಲೈಟಾಗಿ ಒಂದು ಈ ಜರಡಿ ಇದೆಯಲ್ಲ, ಇನ್ನೊಂದು ಇದು ಬಾಣಲೆಯಲ್ಲಿ ಇದು ಏನು ಹಾಲು ಕಾಯೋ ವಿಧಾನ ಏನಂದರೆ, ಇದು ಕುದಿಯೋ ತನಕ ನಾವು ತಿರ್ಸ್ಬೇಕು, ಇಲ್ಲಾಂದರೆ ಬುಡ ಕಟ್ಬಿಡುತ್ತೆ, ತಳ ಹಿಡಿದ್ಬಿಡುತ್ತೆ. ಕುದ್ದು ಬಾಸುಂದಿ ಟೈಪ್ ಬರಬೇಕು. ಈಗ ಹಾಲು ಕುದೀತಾ ಇದೆ, ಅದ್ರ ಪಾಡಿಗೆ ಅದು ಕುದೀತಾ ಇರಲಿ. ಎಸ್ ಸರ್. ಇವಾಗ ಏನು ತಿರ್ಸುವಂಥ ಇದಿಲ್ಲ, ಪದೇ ತುರ್ಸ್ಬೇಕಾಗಿಲ್ಲ. ಮಧ್ಯೆ ಒಂದ್ಸಲ ಕೈ ಆಡ್ತಿರ್ತೇವೆ ಈಗ ಅಷ್ಟೇ. ಆಯಿತಾ, ಜಸ್ಟ್ ಹೀಗೆ. ಇವಾಗ ಈ ರಾಮ್ ಕೇಸರಿನೇ ನೆನೆ ಹಾಕ್ಕೊಳ್ಬೇಕು. ಒಂದು ಬೌಲಲ್ಲಿ ನೋಡಿ, ಈ ಹಾಲಲ್ಲಿ ನೆನೆ ಹಾಕ್ಕೊಳ್ತಿದ್ದೀನಿ. ಆಯಿತಾ, ರಾಮ್ ಕೇಸರಿ. ಇದು ಮೊದಲು ಹಿಂದಿನ ಎಪಿಸೋಡಲ್ಲಿ ಕೇಳಿದ್ರು ಇದು. ಹೌದು, ಇದು ಎಲ್ಲಿ ಸಿಗುತ್ತೆ ಕೇಳಿ, ಎಲ್ಲರ ಪ್ರೈಸ್ ಸ್ಟೋರಲ್ಲೂ ಸಿಗುತ್ತೆ ಇದು. ಈಗ ಹಿಟ್ಟು ಕಲ್ಸ್ಕೊಳ್ಳೋ ವಿಧಾನ ಇದು. ಚಂದ್ರಹಾರಕ್ಕೆ 1 ಲೋಟದಷ್ಟು ಮೈದಾ. ಎಸ್ ಸರ್. ಮೈದಾನೇ ಹಾಕಬೇಕು, ಇದು ಬಿಟ್ಟರೆ ಬೇರೆ ಆಗಲ್ಲ ಬೇರೆ ಹಿಟ್ಟಲ್ಲಿ. ಇದು 1 ಲೋಟ ಅಂದರೆ ಒಂದು 80 ಗ್ರಾಮ್ ಬರ್ಬೋದು. 1 ಲೋಟ ಅಳ್ತೀವಿ ಇವಾಗ. ಹೌದು, 1 ಲೋಟ ಅಳ್ತೀವಿ. ಓಕೆ, 1 ಲೋಟ ಅದು ಅಳತಿ ಬೇಕು, ಯಾಕಂದರೆ ಅದಕ್ಕೆ ನಾವು ಸಾಟಿ ಹಾಕಬೇಕಲ್ಲ, ಅಳತಿ ಮಾಡ್ಕೊಳ್ಳೇಬೇಕು. ಇದಕ್ಕೆ ಸ್ವಲ್ಪ ಆಯಿಲು, ಒಂದು ಕಾಲು ಲೋಟ ಆಯಿಲ್. ಹೌದು. ಜಸ್ಟ್ ತುಪ್ಪ, ಜಸ್ಟ್ 1 ಟೀ ಸ್ಪೂನ್. ಹೌದು, ತುಪ್ಪ. ಆಮೇಲೆ ಸೋಡಾ ಏನಕ್ಕಂದರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ಇಷ್ಟು ಹಾಕಲೇಬೇಕು. ಹೌದು, ಇಷ್ಟು ನೋಡಿ. ಎಸ್. ಆಮೇಲೆ ಅದೇ ಲೋಟದಲ್ಲಿ 1/4 ಲೋಟ ನೀರು, ಅರ್ಧ ಆಯಿಲು, ಅಂದರೆ ತುಪ್ಪ ಅರ್ಧ ನೀರು. ಅಲ್ಲಿ ಅರ್ಧ ತುಪ್ಪ ಅರ್ಧ ನೀರು. ಆಯಿತಾ, ಸೇರಿ ಅರ್ಧ ಲೋಟಕ್ಕೆ ಬರಬೇಕು. ಎಸ್ ಸರ್. ನೋಡಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಧಾನವಾಗಿ ಕಲ್ಸ್ಕೊಳ್ಬೇಕು ಇದು.
ಇದು ಬಾದಾಮ್ ಪುರಿ ಬಾದುಷಾ ಅಷ್ಟು ಗಟ್ಟಿ ಬರಬಾರ್ದು, ತುಂಬ ಸ್ಮೂತಾಗಿರ್ಬೇಕು, ಸ್ಮೂತಾಗಿ ಕ್ರಿಸ್ಪಿ ಆಗಿರಬೇಕು. ಹೀಗೆ ಬಿದ್ದರೆ ಒಡೆದೋಗ್ಬೇಕು, ಆ ಟೈಪ್ ಇರಬೇಕು. ನೋಡಿ ಇಷ್ಟ ಆಗ್ಬೇಕಾ ಸರ್? ಈ ಟೈಪಲ್ಲಿ ಕಲಿಸಿಡ್ಬೇಕು. ಈ ಟೈಪ್ ಹದ ಬರಬೇಕು. 2 ನಿಮಿಷ ನೀರು ಹೀಗೆ ಮುಡಿಸ್ಬಿಟ್ಟು, ಆ್ಯಕ್ಚುಲಿ ಕೋರ ಬಟ್ಟೆ ಇದ್ರೆ ಒಳ್ಳೇದು, ಕೋರ ಬಟ್ಟೆ ಮುಚ್ಚಬೇಕು. ಹೀಗೆ ಇಷ್ಟೇ ಒಂದು 10 ನಿಮಿಷ ಇರಬೇಕಿದು ಹೀಗೆ. ಒಳ್ಳೆ ಹೊಂದ್ಕೊಳ್ಳುತ್ತೆ. ಆಮೇಲೆ ಕಟ್ ಮಾಡಿಬಿಟ್ಟು ಲಟ್ಸೋದು. ಓಕೆ ಓಕೆ ನೋಡಿ ಹಾಲು ಕುದೀತಾ ಇದೆ. ಈ ಥರ ಕೆನೆ ಬರಬೇಕು. ಇದು 1/4 ಗಂಟೆ ಕುದಿಬೇಕು. ಸಣ್ಣ ಉರಿಯಲ್ಲ, ಹೀಗೆ ನಿಧಾನ ಕುದಿಬೇಕು. ಸರಿ ಸರ್. ಈಗ ಹಿಟ್ಟು 10 ನಿಮಿಷ ಆಗಿದೆ, ರೆಡಿ ಆಯಿತು. ಈ ಹತ್ತಲ್ಲಿ ಇರಬೇಕು. ಇದಕ್ಕಿಂತ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು, ಕರೆಕ್ಟಾಗಿದೆ ಹದ. ಆಯಿತಾ? ಇದನ್ನೀಗ ಕಟ್ ಮಾಡ್ಕೊಳ್ಬೇಕು. ಆಯಿತಾ? ಈ ಲೆವೆಲ್ ಕಟ್ ಮಾಡಬೇಕು ಇಷ್ಟೇ. ತುಂಬ ದೊಡ್ಡದು ಆಗಬಾರ್ದು, ಈ ಸೈಜ್ ಬಂದಿರಬೇಕು. ಬಾದುಷಾ ಬಾದಾಮ್ ಪುರಿ ಅಂದರೆ ಇದು ಡಬ್ಬಲ್ ಇರುತ್ತೆ. ಇದು ಈ ಹದದಲ್ಲಿ ಒಂದು ಜಾಮೂನ್ ಕಟಿಂಗ್ ಹದದಲ್ಲಿ ಇರಬೇಕು. ಇದು ಒಂದು ಟೈಮಲ್ಲಿ MTR ಅಲ್ಲಿ ಫೇಮಸ್ ಸ್ವೀಟ್ ಇದು. ಚಂದ್ರಹಾರ ಅಂದರೆ ಫೇಮಸ್. ಹಿಂಗೆ ಇರಬೇಕು, ಸೈಜ್ ಇಷ್ಟೇ ಇರಬೇಕು, ಇದ್ರ ಮೇಲೆ ಇರಬೇಕು. ನೋಡಿ ತುಂಬ ನೀರಾಗಿರಬಾರ್ದು, ತುಂಬ ಗಟ್ಟಿನೂ ಆಗಿರಬಾರ್ದು. ಆಯಿತು. ಈಗ ನೆಕ್ಸ್ಟ್ ವಿಧಾನ, ಇದನ್ನೇ ಲಟ್ಸ್ಕೊಳ್ಳೋದು. ಓಹೋ ಹಿಂಗೆ ಟೈಮ್ ಬರಬೇಕು. ರೌಂಡು, ಆಮೇಲೆ ಒಂದು ಫೋಲ್ಡು. ಹಾಂ, ಹೀಗೆ ಮಾಡಬೇಕು. ಹಾಂ. ಸೇಮ್ ಬಾದಾಮ್ ಪುರಿ ಇರುತ್ತಲ್ಲ, ಹೌದೌದು, ಅದೇ ಟೈಪ್. ಬಾದಾಮ್ ಪುರಿ ಹಿಟ್ಟು ಸ್ವಲ್ಪ ಗಟ್ಟಿ ಇರುತ್ತೆ. ಹೌದು. ಇಷ್ಟೇ ಆಗಲೇ ಬರಬೇಕು. ಇದನ್ನು ತುಂಬ ಎಳಿಬಾರ್ದು, ಮುಂದೆ 3/4 ಅಂಶ ಎಳಿಬೇಕು. ಇದು ಒಳಗಡೆ ಇರಬೇಕು. ಇದರಿಂದ ಹೀಗೆ ಫೋಲ್ಡ್ ಮಾಡಿದಾಗ ಫಸ್ಟ್ ಇರೋ ಲೇಯರ್ ಒಳಗಡೆ ಇರಬೇಕು. ಲಟ್ಟಿದಾಗ ಮೇಲೆ ಲೇಯರ್ ಮುಂದೆ ಬರುತ್ತೆ. ಹೌದು, ಈ ಥರ. ಯಾಕಂದರೆ ಆಯಿಲಲ್ಲಿ ಹಾಕಿದಾಗ ಬಿಟ್ಕೊಳ್ಳಲ್ಲ, ಅದು ಕರಿಬೇಕೀಗ. ಹೌದು. ಆಯಿಲ್ ಎಣ್ಣೆ ಇಟ್ಕೊಂಡ್ಬಿಟ್ರಿ ಸರ್? ಎಣ್ಣೆ ಇಟ್ಕೊಂಡು ಬಿಡ್ತೀನಿ. ಒಳ್ಳೆ ಆಯಿಲಲ್ಲಿ ಕರಿಬೇಕಿದು. ಇದೀಗ ಇದ್ರದ್ದು ಇನ್ನೊಂದು ವಿಧಾನ ಇದೆ. ಇದಕ್ಕೆ ಲವಂಗ ಚುಚ್ಕೊಳ್ಬೇಕು ಹೀಗೆ. ಇದನ್ನ ಎಳ್ಕೊಂಡು ಹೀಗೆ ಮಾಡಿ ಲವಂಗ ಚುಚ್ಕೊಳ್ಳು. ಎಸ್, ಮೂಗು ಸುರೋದು ಅಂತೀವಿ ನಾವು. ಹೌದೌದು. ಮೂಗು ಸುರೋದ? ಮೂಗು ಚುಚ್ಚೋದು. ಮೂಗು ಚುಚ್ಚೋದು. ಹಾಂ, ಈ ಥರ. ಇದು ಲವಂಗದ ಫ್ಲೇವರ್ ಇರುತ್ತೆ, ಮತ್ತೆ ಬಿಟ್ಕೊಳ್ಳಲ್ಲ. ಕರೆಕ್ಟ್ ಸರ್. ಒಂದು ಲವಂಗ ಸಿಕ್ಕಿರೋದು ಗಮ್ ಅನ್ನತ್ತೆ. ಹೌದೌದು. ಕೆಲವ್ರು ಹೀಗೆ ಚುತ್ತಾರೆ, ಕೆಲವ್ರು ಬಿಡ್ಲಲ್ಲಿ ಹೀಗೆ ಮಾಡಿಬಿಟ್ಟು ಇಲ್ಲಿ ಚುಚ್ಚಿಡ್ತಾರೆ. ಹೀಗೆ ಜಸ್ಟ್ ಹೀಗೆ ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಹೀಗೆ ಎರಡು ಕಡೆ ಚುಚ್ಬೋದು ಇಲ್ಲಿ. ಹೌದು. ಅಡುಗೆ ಮಾಡೋ ವಿಧಾನ ಪ್ರೀತಿ ಮಾಡೋದು ಇದು ಒಳ್ಳೆ ಸ್ಟ್ರೆಸ್ ಬಸ್ಟರ್. ಹೌದು. ಮತ್ತೆ ನೋಡಿ ಇಷ್ಟ ಆಗಿದೆ. ಹೀಗೆ ಚುಚ್ಚಿಟ್ಕೊಳ್ಬೇಕು. ಆಯ್ತು ಸರ್. ಸರ್, ಈಗ ಎಣ್ಣೆ ಆಯಿಲ್ ಕುದೀತಾ ಇದೆ. ಅಂದರೆ ಇದು ತುಂಬ ಕಾವಲ್ಲಿ ಇರಬಾರ್ದು, ಸ್ವಲ್ಪ ಮೀಡಿಯಮ್ ಇದರಲ್ಲಿ ಇರಬೇಕು. ಅದಕ್ಕಿಂತ ಮೊದಲಿಗೆ ನಾನು ಇದು ಹಾಲು ಇದು ಮಾಡೋಣ, ಬಾಸುಂದಿ. ಇದಕ್ಕೆ ಸ್ವಲ್ಪ ಕೋವಾ. ಹೌದು. ಎಷ್ಟು ಸರ್ ಅದು? ಕೋವಾ ಅಂದರೆ 1/4 kg ಇದೆ, ಒಂದು 150 ಗ್ರಾಮ್ ಹಾಕಿರ್ತೀನಿ. ಕೋವಾ ಕರ್ಗ್ಬಿಡುತ್ತೆ ಅದು ಇದರಲ್ಲಿ ಬಿಸಿಯಲ್ಲಿ. ಇದಕ್ಕೆ ಸ್ವಲ್ಪ ನಾವು ನೆನೆ ಹಾಕೊಂಡಿರುವಂಥ ರಾಮ್ ಕೇಸರಿ. 4 ಟೀ ಸ್ಪೂನ್ ಸಕ್ಕರೆ. ಹಚ್ಚಿರುವಂಥ ಬಾದಾಮ್ ಸರ್. ಅದೆಷ್ಟು? ಒಂದು 4-5 ಪೀಸ್ ಇದೆ. 5-6 ಬಾದಾಮಿ. ಬೇಕಂದ್ರೆ ಹಾಕ್ಬೋದು, ಜಾಸ್ತಿ ಏನು ತೊಂದರೆ ಇಲ್ಲ. ಸ್ವಲ್ಪ ಏಲಕ್ಕಿ ಪುಡಿ, ಅರ್ಧ ಚಮಚ. ಎಲ್ಲ ಮಿಕ್ಸ್ ಆದಾಗ ಬಾಸುಂದಿ ಆಗಿರುತ್ತೆ. ಜಸ್ಟ್ ಒಂದು ಸ್ವಲ್ಪ ತುಪ್ಪ ಹಾಕಿರ್ತೀನಿ. ಇನ್ನೂ ಸ್ವಲ್ಪ ಫ್ಲೇವರ್ ಇರೋದು. ಹಾಗೆ ಈಗ ಆಗಿದೆ. ಆಯಿತಾ? ಆಫ್ ಮಾಡಿ ಇಡ್ತೀನಿ. ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾಗೋ ತನಕ ನಾವು ಅದನ್ನೇ ಚಂದ್ರಹಾರನ ಕರಿಯೋಣ. ಓಕೆ. ಎಣ್ಣೆಯಲ್ಲಿ ಕರೆದ್ಬಿಡೋಣ. ಇದು ಚಂದ್ರಹಾರ ಕರಿಯೋ ಇದ್ದಾನೆ. ಹೇಗೆ? ಜಾಸ್ತಿ ಕಾವು ಇರಬಾರ್ದು, ಉರಿ ಇರಬಾರ್ದು. ಈ ಟೈಮಲ್ಲಿ ಇರಬೇಕು. ಇಷ್ಟೇ ಇರಬೇಕದು. ಇಷ್ಟೇ. ತುಂಬ ಕಾವಿರೋಗಿ ಬಿಟ್ಟರೆ ಗಟ್ಟಿಯಾಗಿಬಿಡುತ್ತೆ, ಆ ಕ್ರಿಸ್ಪಿ ಬರಲ್ಲ.
ಅದು ಒಳಗಡೆ ಗೂಡಿದ್ದು ಕ್ರಿಸ್ಪಿಯಾಗಿರ್ಬೇಕು. ಈ ಬಾದಾಮ್ ಪುರಿಕ್ಕಿಂತನೂ ಹೀಗೆ ಬಿಟ್ಟರೆ ಹೊಡೆದೋಗ್ಬೇಕು ಆ ಟೈಪ್. ಕಡೆಗೆ ಒಂದು ಬಣ್ಣ ಬಂದ್ಬಿಟ್ಟು ಬ್ರೌನಿಶ್ ಆಗುತ್ತೆ ಸರ್. ಹೌದು, ಕರೆದು ಅದೇ ಬಿಸ್ಕೆಟ್ ಕಲರ್ ಬರುತ್ತೆ. ಚಂದ್ರಹಾರ ಬಿಸ್ಕೆಟ್ ಅನ್ನೋದು ನಾವು ಇದಕ್ಕೆ. ಚಂದ್ರಹಾರ ಬಿಸ್ಕೆಟ್. ಸೊ ಚಂದ್ರಹಾರ ಬಿಸ್ಕೆಟ್ ತೋರಿಸ್ತಾ ಇದೀರಿ ಇವತ್ತು. ಹೌದು, ನಿಮ್ಮ ಹುಟ್ಟಿದ ಹಬ್ಬದ ದಿನ. ಇದು ತುಪ್ಪ ಮತ್ತೆ ಆಯಿಲಲ್ಲಿ ಆಗುತ್ತೆ. ಆದರೆ ಇದಕ್ಕೆ ಸೋಡಾ ಹಾಕೋದು ಯಾಕಂದ್ರೆ ಈ ಥರ ಮೇಲ್ ಬಂದ್ಬಿಡುತ್ತೆ, ಸಡನ್ಲಿ ಚೆನ್ನಾಗಿ ಬಿಟ್ಬಿಡುತ್ತೆ. ಇಲ್ಲಾಂದ್ರೆ ಕೆಳಗಡೆ ಕೂತು ಕಪ್ಪಾಗ್ಬಿಡುತ್ತೆ. ಹೌದು, ಅದು ಹಾಕುವಂಥ ಐಟಮಿಗೆ ಹಾಕ್ಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಬಾದುಷಾ ಬಾದಾಮ್ ಪುರಿ ಹಾಕದೆ ಮಾಡೋಕೆ ಬರೋದೇ ಇಲ್ಲ. ಹೌದು. ಅದೇ ಹಾಕೋ ಪ್ರಮಾಣ ಸ್ವಲ್ಪ ನಾವು ಕಡಿಮೆ ಹಾಕ್ಬೇಕು. ಸಾಟಿ ಸ್ವಲ್ಪ ಜಾಸ್ತಿ ಇರಬೇಕು. ಸಾಟಿ ಅಂದ್ರೆ ತುಪ್ಪ ಹಾಕೋದು ಅವೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಫ್ರೈ ಮಾಡ್ತಾನೆ ಮಾಡ್ತಾ ಇರಬೇಕು. ನೋಡಿ ಇದು ಗಟ್ಟಿಯಾಗಿದೆ ನೋಡಿ, ಇಷ್ಟು ಗಟ್ಟಿ ಬರಬೇಕು. ಅದು ಆಗ್ತಾ ಬಂತು, ಇನ್ನೊಂದು 2 ನಿಮಿಷ ಅಷ್ಟರೊಳಗೆ ನಾವು ಇದನ್ನ ಡಿಶ್ ಔಟ್ ಮಾಡೋಣ. ಇದು ಹಾಕ್ತಿದ್ದೀನಿ ನೋಡಿ, ಇಷ್ಟು ಗಟ್ಟಿ ಬರಬೇಕು. ನೋಡಿ, ಇತ್ಲಾಗ ನೀರು ಇಲ್ಲ, ಇತ್ಲಾಗ ಕಂಪ್ಲೀಟ್ ಇದು ಗಟ್ಟಿನೂ ಇಲ್ಲ. ಹೌದೌದು, ಮಧ್ಯದಲ್ಲೇ ಇರಬೇಕು. ಸರ್, ಈಗ ನೀವು ಛತ್ರದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ತೀರಾ, ಅದನ್ನು ರೆಡಿ ಮಾಡ್ಕೊಳ್ತೀರಾ? ಎಲ್ಲ ಆಗುತ್ತೆ ಆ ಟೈಮಿಗೆ ಆಗಬೇಕು. ಹೌದೌದು, ಮತ್ತೆ ಮಾಡಿ ಇಡೋಂಗೂ ಇಲ್ಲ ಇದೆಲ್ಲ. ಆ ಟೈಮಲ್ಲಿ ಮಾಡ್ಕೊಳ್ಬೇಕು, ಆ ಟೈಮಿಗೆ ರೆಡಿ ಆಗ್ಬೇಕು. ಹೌದೌದು. ಸ್ವಲ್ಪ ರಾಮಕೇಸರಿ ಸರ್. ರಾಮಕೇಸರಿ ಈಗ ಆಗಿದೆ. ಇದು ತೆಗಿಬಹುದು ಈಗ. ಆಯ್ತಾ, ಈ ತರ ನೋಡಿ, ಅಷ್ಟೇ ಬಿಸ್ಕೆಟ್ ಕಲರ್ ಬರಬೇಕಿದು. ಈ ತರ ಬರಬೇಕು ಅಷ್ಟೇ. ಲೈಟ್ ನೀವು ಹೇಳಿದ್ರೆ ಬಿಸ್ಕೆಟ್ ಕಲರ್. ಕರೆಕ್ಟ್, ಸರಿಯಾಗಿದೆ ಇದು. ಆಯ್ತಾ, ಹಿಂಗೆ ತೆಗೆದ್ಬಿಡೋಣ. ಈ ತರ ಒಂದು ಜರಡಿ ಇಟ್ಕೊಂಡು ತೆಗೆದ್ರೆ ಒಳ್ಳೇದು. ಆಯಿಲಲ್ಲೇ ಇಳ್ಕೊಳುತ್ತೆ ಕೆಳಗಡೆ. ಸೌಂಡು ಬರ್ತದೆ ಕ್ರಿಸ್ಪ್ ಆಗಿ. ಹೌದು, ಈ ತರ ಬರಬೇಕು. ಕರೆಕ್ಟ್. ಇನ್ನೂ ಸ್ಮೂತ್ ಮಾಡೋದು ತೊಂದರೆ ಇಲ್ಲ, ಆದರೆ ಒಡೆಯುತ್ತೆ ಅನ್ನೋ ಕಾರಣಕ್ಕೆ ನಾವು ಜಾಸ್ತಿ ಸ್ಮೂತ್ ಮಾಡೋಕ್ಕೋಗಲ್ಲ. ಏನು ಚಂದ ಕಾಣ್ತದೆ ಅದು. ಚಂದ ಕಾಣ್ತದ. ನೋಡಿ, ಈ ತರ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದು ಬಾಸುಂದಿ, ಇದು ಚಂದ್ರಹಾರ ಬಿಸ್ಕೆಟ್. ಹೌದು, ಆಯ್ತಾ. ಈ ಥರ ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳೋದು. ಇದು ಮಾಡ್ಕೊಳ್ಳಿ. ಹೌದು, ನೋಡಿ ಈ ಥರ ಹಾಕಿ. ಓಕೆ, ಒಳ್ಳೆ ಬಾಸುಂದಿನ ಹಾಕಬೇಕು. ಸರ್, ಮದುವೆ ಮನೆ ಕೂಡ ಇದೇ ರೆಡಿ ಮಾಡಿ ಕೊಟ್ಬಿಡ್ತೀವಿ. ಇದೇ ರೀತಿ ಸೇಮ್. ಸ್ವಲ್ಪ ಪ್ರಮಾಣ ಜಾಸ್ತಿ ಇರುತ್ತೆ, ಸ್ವಲ್ಪ ಕಡಿಮೆ. ಇವತ್ತು ಮದುವೆ ಮನೆ ಅಲ್ಲ ಅಂದ್ರೂ ಸಹ ಇವತ್ತು ಹುಟ್ಟಿದ ಹಬ್ಬದ ಮನೆ. ಇವತ್ತು ಸರ್ ಹುಟ್ಟಿದ ಹಬ್ಬ, ಅದಕ್ಕಾಗಿ ಕೇಕು ಇದೆ. ಸರ್, ನಿಮ್ದು ಒಂದು ಕೇಕ್ ಇವತ್ತು ಕಾಕತಾಳಿಯ ಸ್ವೀಟು ಮಾಡ್ಬಿಟ್ವಿ. ಇವತ್ತು ಮೊದಲು ಇದು ರುಚಿ ನೋಡೋಣ ಸರ್. ಹೆಂಗಾದ್ರು ಕೇಕ್ ಕಟ್ ಮಾಡಿದ್ಮೇಲೆ ರುಚಿ ನೋಡ್ಬಿಡೋಣ ಸರ್. ಎಂತ ಅವಕಾಶ ನಿಮ್ಮ ತಂಡದೊಟ್ಟಿಗೆ. ಬರ್ತ್ಡೇ ಆಗಿ ಇವತ್ತು ನಿಮ್ಮಿಂದ ಒಂದು ಕೇಕ್ ಕಟ್ ಮಾಡುವಂತ ಒಂದು ವಿಶೇಷ ದಿನ ಇವತ್ತು. ನಮಗೆ ಭಾಗ್ಯ, ನಮಗೊಂದು ಭಾಗ್ಯ. ವಾವ್, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹುಟ್ಟಿದ ಹಬ್ಬದಂದು ನಿಮ್ಮ ಚಂದ್ರಹಾರ ನಮ್ಮ ಕೈ ಯಾರೇ ಮಾಡಿರ್ತೀವಿ. ವಿಶೇಷವಾಗಿ ನೀವೇ ರುಚಿ ನೋಡ್ಬೇಕು. ನಾವಂತೂ ರುಚಿ ನೋಡೋದು ಬಿಡಂಗೇ ಇಲ್ಲ. ನೋಡಿ, ಇದನ್ನೇ ಈ ತರ ಮುರ್ಕೊಂಡು ತಿನ್ಬೇಕು. ಮುರ್ಕೊಂಡು ತಿನ್ಬೇಕು ಸರ್. ಹೌದು, ಪುಡಿ ಆಗುತ್ತೆ ಲೈಟಾಗಿ ಇದು ಮಾಡ್ರೆ. ಹೌದೌದು, ಪುಡಿ ಆಯ್ತು ನೋಡಿ. ಅಬ್ಬಬ್ಬಬ್ಬ ಸರ್, ಕರೆಕ್ಟಾಗಿ ಕಟ್ಟಾಗಿ ಬಂದು ನನಗೆ. ಹೌದು, ತೊಗೊಂಬಿಡೋಣ. ಸ್ಪೂನ್ ಹಾಕಿದ ತಕ್ಷಣ ಕಟ್ಟಾಗಬೇಕು. ಈ ಥರ ಇರಬೇಕು. ನೋಡಿ, ಕಟ್ಟಾಯ್ತು. ಹೇಗಿದೆ ಸರ್ ಸ್ವೀಟು? ಸರ್, ಇದು ಅದಕ್ಕೆ ಹೇಳ್ತೀನಲ್ಲ, ನಮ್ಮ ಭಾರತದ ಸಂಸ್ಕೃತಿ, ನಮ್ಮ ಪರಂಪರೆ. ಹೌದೌದು, ಅದು ಎಂಥದ್ದು ಸ್ವೀಟ್ ಇರಲಿ, ಕೇಕ್ ಮೇಲೆ ಹಾರುತ್ತೆ. ಹೌದೌದು, ಒಳ್ಳೆ ಸ್ವೀಟ್ಗಳು ಸರ್ ಇವೆಲ್ಲ. ಎಲ್ಲ ನನಗನ್ಸ ಹಳೇ ಸ್ವೀಟ್ಗಳಿವಲ್ಲ, ಅಂದರೆ ಈ MTR ಅಲ್ಲೆಲ್ಲ ಫಸ್ಟ್ ನೋಡಿ ಸ್ವೀಟ್ಗಳಿವಲ್ಲ. ಹೌದು, ನನಗನ್ಸ ಮಟ್ಟಿಗೆ ನಮ್ಮ ಜನಾಂಗ ಹುಟ್ಟಿದಬ್ಬದಂದು ಈ ಥರ ಚಂದ್ರಹಾರ ಮಾಡ್ಕೊಂಡು ತಟ್ಟೆಲಿ ಇಟ್ಕೊಂಡು ಅಲ್ಲಿ ಒಂದು ದೀಪ ಒಂದು ಬೆಳಗ್ಗೆ ಹುಟ್ಟಿದಬ್ಬ ಆಚರಿಸ್ಕೋಬೇಕು. ಇದು ಒಂದು ತಿನ್ನಕ್ಕೋಸ್ಕರ ತೊಗೊಂಡ್ರೆ ಮತ್ತೆ ಮತ್ತೆ ಕೇಳ್ತಾರೆ, ಅಂತ ರುಚಿ. ನೋಡಿ, ಬಿಸ್ಕೆಟು ಹಾಗೆ ಈ ಥರನೇ ಇರಬೇಕು. ಬಿಸ್ಕೆಟ್ ಇರಬೇಕು.
ಸರ್ ಅದ್ಭುತ. ನಿಮ್ಮ ಹುಟ್ಟಿದ ಹಬ್ಬ ಬರ್ತಡೇದಂದು ಸಿಕ್ಬಿಡ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ. ಗೋಪಾಲ್ ಕೃಷ್ಣ ಅವರು. ನಮಸ್ಕಾರ ನಮಸ್ಕಾರ ಸರ್. ಸರ್ ಅದ್ದೂರಿತನದಲ್ಲಿ ಭರ್ಜರಿ ಅನ್ಬೋದು. ಅಂತ ಒಂದು ರೆಸಾರ್ಟ್ ತರ ಇದೆ. ಹೌದು, ರಾಜಹಂಸ ಅಂತ ಕಲ್ಪನಾ ರೋಡ್. ಬಿಗ್ ರೆಸಾರ್ಟ್ ಇದು, ಒಳ್ಳೆ ರೆಸಾರ್ಟ್. ಸರ್ ಇವತ್ತು ಈ ರಾಜಹಂಸದಲ್ಲಿ ನಿಮ್ಮ ಮೆನು ನೀವೇ ಖುದ್ದಾಗಿ ಇಂಟ್ರೊಡ್ಯೂಸ್ ಮಾಡ್ಬಿಡಿ. ನೋಡ್ಬೇಡ ಈಗ ಪಾರ್ಟಿ ನಮ್ಗೀಗ ಒಂದು ಮೆನು ಮಾಡಿ ಅಂದ್ರು, ನಮ್ಮನ್ನ ಏನೂ ಕೇಳಿಲ್ಲ, ಅಂದ್ರೆ ಅವ್ರೇನು ಹೇಳಿಲ್ಲ, ನೀವೇ ಮಾಡಿ ಅಂದ್ರು. ಅವ್ರು ನಮ್ಗೆ ಎಲ್ಲ ಬಿಟ್ಬಿಟ್ಟಿದ್ರು, ನೀವು ಮೆನು ಮಾಡಿ ಅದ್ದೂರಿ ಮೆನು ಬೇಕಂತ ಒಂದು ಅಷ್ಟೇ. ನಾವು ನಮಗೆ ಸಿಗುವಂತ ಐಟಮ್ಗಳು, ಒಳ್ಳೊಳ್ಳೆ ಐಟಮ್ಗಳು ನಾವು ಹೇಳಿದ್ವಿ, ಅವರು ಓಕೆ ಅಂದ್ರು. ಎಲ್ಲ ನೋಡಿ, ಎಲ್ಲಾ ಐಟಮ್ಗಳು ಇದೆ ಈಗ. ಅದ್ದೂರಿ ತನ. ನಮ್ದು ಇವತ್ತು ಬಾರ್ಬಿಕ್ಯೂ ಸ್ಪೆಷಲ್ ಆಗಿದೆ. ಇದೇನು ಸರ್ ಇದು? ಇದು ಚಾಕ್ಲೇಟ್ ಫೌಂಟೇನ್ ಅಂತ. ಚಾಕ್ಲೇಟ್ ಫೌಂಟೇನ್ ನೋಡಿ. ಇದರಲ್ಲಿ 3 ಥರ 4 ಥರ ಇರುತ್ತೆ. ಇವತ್ತು 3 ಟೈಪ್ ಮಾಡಿದ್ವಿ. ಅದು 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 ಫೋಲ್ಡ್ ಮಾಡಿ ಕೊಡ್ತಾರೆ ಆ ತರ ಅಲ್ಲ. ನಾವಿಲ್ಲಿ ಬಂದಿರೋ ಕಾರಣ ಅಂದ್ರೆ ಇಲ್ಲಿರೋ ಐಟಮ್ ನೋಡ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಮಾಡಿಸ್ಬೇಕಲ್ಲ. ಗ್ಯಾರಂಟಿ. ಇದು ಕೊರಿಂಡರ್ ಸೂಪ್, ಕೊತ್ತಂಬರಿ ಸೂಪ್. ಕೊತ್ತಂಬರಿ ಸೂಪ್. ಮಾಲ್ಪುವ ಅಂತ. ಮಾಲ್ಪುವ. ಹೌದು, ಒಡಿಶಾ. ಒಡಿಶಾ. ಹೌದು, ಈ ತರ ಇರುತ್ತೆ. ಇದು ಒರಿಸ್ಸಾ ಸ್ಟೈಲ್. ಇದಕ್ಕೆ ಬಾಸುಂದಿ ಬರುತ್ತೆ. ಬಾಸುಂದಿ ಸ್ವಲ್ಪ ಗಟ್ಟಿ ಇರಬೇಕು. ಖೀರ್ ಕದಂ. ಖೀರ್ ಕದಂ. ಹೌದು, ಇದನ್ನೇ ನೋಡಿ ಸರ್, ಖೀರ್ ಕದಂ ಅಂದ್ರೆ ಒಳಗೊಂದು ಸ್ವೀಟು, ಹೊರಗೊಂದು. ಇದು ಚೈನಾ ಗ್ರಾಸ್ ಹಲ್ವಾ. ಯಾವ ಟೈಪ್ ಬೇಕಾದ್ರೂ ಮಾಡ್ಬೋದು. ಇದು ಕಾಮನ್ ದೋಕ್ಲಾ. ದೋಕ್ಲಾ ಗುಜರಾತಿ. ಗುಜರಾತಿ ಸ್ಟೈಲು. ಇದಕ್ಕೆ ಚಟ್ನಿ 2 ಥರ ಪಲ್ಯ ಬರುತ್ತೆ. ಅಲ್ಲಿ ನಮ್ಮ ಫೇವರೇಟ್ ಇದೆ ನೋಡಿ, ಮಸಾಲೆ ದೋಸೆ. ದೋಸೆ ಸ್ವಲ್ಪ ಹಾಕ್ತಾ ಇದ್ರು, ಅದನ್ನ ತೋರಿಸ್ತೀನಿ ಆಮೇಲೆ. ಚಟ್ನಿ, ಅದಕ್ಕೆ ಚಟ್ನಿ ಮತ್ತೆ ನೀರು ದೋಸೆನಾ? ನೀರು ದೋಸೆ. ನೀರು ದೋಸೆ. ತುಂಬಾ ಚೆನ್ನಾಗಿತ್ತಾ? ನಿಮ್ದು ಅಡಿಗೆ ಎಲ್ಲ ರೆಸಿಪಿ ನಮ್ಮ ಮನೇಲಿ ನೋಡ್ತಾ ಇರ್ತೀವಿ. ಸರ್ದು ಚಾನೆಲ್ ಅಲ್ಲಿ ಎಲ್ಲ ನೋಡ್ತಿರ್ತೀವಿ. ಹನುಮಂತ ನಗರಲ್ಲಿ ಅಲ್ವಾ ನಿಮ್ದು? ಹನುಮಂತ ನಗರ ಅಲ್ಲೇ ಇತ್ತು. ನಿರ್ಮಲಾ ಸ್ಟೋರ್ ಹತ್ರ. ಹೌದು, ಅಲ್ಲೇ ಇತ್ತಾ? ನಾವು ಅಲ್ಲೇ ಕೇಟರಿಂಗ್ ಮಾಡ್ತೀವಿ. ಈಗ ಜೆ ಪಿ ನಗರ್ 7 ರೈಟ್. ನೋಡಿ, ಊಟ ಎಲ್ಲ ಮಾಡಿದ್ರಾ? ಮಾಡ್ತಾ ಇದೀವಿ ಸರ್. ಮಧ್ಯಾಹ್ನ ಬರಕ್ಕಾಗಿಲ್ಲ, ಇವಾಗ ಬಂದ್ವಿ. ನಾಳೆ ಬರ್ತೀವಿ. ನಾಳೆನೂ ನಿಮ್ದೇನಾ? ನಾಳೆ ನಮ್ದು ನೋಡಿದೀವಿ ಸರ್ ಚಾನೆಲ್ ಅಲ್ಲಿ ನಿಮ್ದೆಲ್ಲ ಕವರೇಜ್. ನಿಮ್ದು ಕೂಟ ಎಲ್ಲ ತುಂಬಾ ಚೆನ್ನಾಗಿ ಬಂತು. ಹೌದಲ್ಲ? ಸಪಾತ್ ಪಕ್ಷ, ಅದು ಸಪಾತ್ ಪಕ್ಷ ಸ್ಟಾರ್ಟಿಂಗ್. ಯಾವ್ದು ಮಿಸ್ ಮಾಡಲ್ಲ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ನಮಸ್ತೆ, ನಮಸ್ತೆ. ನಾನು ಉಮಾ ಶ್ರೀಧರ್ ಅಂತ ಹೇಳಿ. ಹೌದು, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ನಂಗೆ. ನಾನು ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಅಡಿಗೆಗಳನ್ನೆಲ್ಲ ಮಾಡಿಸೋದು ತುಂಬಾ ಖುಷಿ ಆಯ್ತು. ಇದು ನನ್ನ ಅಣ್ಣನ ಮಗಳ ಮದುವೆ. ಈ ಸಂದರ್ಭದಲ್ಲಿ ನಾವು ಗೋಪಾಲ್ ಕೃಷ್ಣ ಅವ್ರನ್ನ ನೀವು ಸುಮಾರು ಅವ್ರ ಅಡಿಗೆಗಳೆಲ್ಲ ತೋರಿಸಿದ್ರಿ. ಇವತ್ತು ಅವ್ರ ಅಡಿಗೆ ಊಟ ಮಾಡಿ ಬಹಳ ಸಂತೋಷ ಆಯ್ತು. ತುಂಬಾ ವೆರೈಟೀಸ್ ಮಾಡಿದ್ದಾರೆ. ನೀವು ಹೀಗೆ ನಿಮ್ ಚಾನೆಲ್ ಅಲ್ಲಿ ಇಷ್ಟು ಒಳ್ಳೆ ಅಡಿಗೆ ಕಾರ್ಯಕ್ರಮಗಳನ್ನ ತೋರಿಸಿ ನಾವು ಪ್ರೋತ್ಸಾಹಿಸ್ತೀವಿ. ತುಂಬಾ ಥ್ಯಾಂಕ್ಸ್. ನಮ್ಮ ಆಂಕರ್ ಅವರು ಪಾರಂಪರಿಕ ಅಡುಗೆಗಳನ್ನು ತೋರಿಸ್ತಾರೆ. ಒಳ್ಳೆ ಪದ್ಧತಿಯಲ್ಲಿ ಹೇಗೆ ಮಾಡೋದು, ಮಡಿಯಲ್ಲಿ ಹೇಗೆ ಮಾಡೋದು, ಹಬ್ಬಗಳಿಗೆ ಹೇಗೆ ಮಾಡೋದು. ತುಂಬಾ ಖುಷಿ ಆಗುತ್ತೆ ನೋಡಿ. ಹೀಗೆ ನಡೀತಾ ಇರಲಿ. ಒಳ್ಳೆ ಡಿಶ್ ತೋರಿಸಿ. ಇವತ್ತಿನ ಅಡಿಗೆ ಆಗಿದೆ, ತುಂಬಾ ಚೆನ್ನಾಗಿದೆ. ಇನ್ನೊಂದು 50 ವರ್ಷ 100 ವರ್ಷ ನಮ್ಮ ಅಡುಗೆಗಳು ಇರಬೇಕು. ನಮ್ಮ ಅಡಿಗೆಗಳು. ಗೋಪಾಲ್ ಕೃಷ್ಣ ಅವರೇ ಸ್ಪೆಷಲ್ ಆಗಿ ಇವ್ರನ್ನೇ ಚೂಸ್ ಮಾಡಿದ್ದಾರೆ. आज हम लोग यहाँ पे शादी पे आए हैं, मगर यहाँ का फूड हम लोग को फर्स्ट टाइम टेस्ट किया, मगर बहुत ही अच्छा था. Very authentic. वेरी ऑथेंटिक. शक्कर बोली. वेरी टेस्टी. Peri peri bhindi fry. It's very awesome.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.